ಅಮಿತ್ ಶಾ ಅವರಿಗೆ ಕೇಂದ್ರ ಆಡಳಿತ ಪುನರಾಡಳಿತ ಸರ್ಕಾರಕ್ಕೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ. ಮುಚ್ಚರೆ ಅಮಿತ್ ಶಾ ಅವರಿಗೆ ಕೇಂದ್ರ ಆಡಳಿತ ಪುನರಾಡಳಿತ ಸರ್ಕಾರಕ್ಕೆ ಧಿಕ್ಕಾರ 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 ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಜಾತಿವಾದಿ ಅಮಿತ್ ಶಾಗೆ ಯಾವ ಬಂಡ್ಲ ಹೊಸ ಕೊಡುಕು ಬಂಡಿ ಕಟ್ಟಿ ಮಗಾರು ಬಂಡ್ಲು ಕಟ್ಟಿ ಯಾವ ಬಂಡ್ಲ ಹೊಸ ಕೊಡುಕು ಕಾರು ಇಡಿಸಿ ಮಗಾರು ಕಾರು ಇಡಿಸಿ ಯಾವ ಕಾರ್ಲ ಹೊಸ ಕೊಡುಕು ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಗಡಿಪಾರ್ ಗೂಂಡಾ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಜೈ 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 ಭೀಮ್, ಜೈ 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 ಭೀಮ್. ಬೆಕ್ಕೆ ಬೇಕು ಫೋಟೋ ನೋಡಿಬೇಕಾದ್ರೆ ಪ್ಯಾಂಟು ಶರ್ಟು ಈ ದೇಶದಲ್ಲಿ ಗೋಲ್ಸಾಗಿ ನಾನು ಪ್ರಶ್ನೆ ಮಾಡಬೇಕಾದ್ರೆ ಸಂವಿಧಾನ ಕಾರಣ ಅಂತ ಹೇಳ್ತಾ ಎಲ್ಲರೂ ಕೂಡ ಬಂದಿಗೆ ಸಹಕರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಹೊಂದಿಸಿ ಹೆಚ್ಚಾಗಿ ನಮಗೂ ಕೂಡ ಪ್ರಚಾರ ಮಾಡಬೇಕು. ಏನು ಇವತ್ತು ಕೋಲಾರ ಬಂದು ಕರೆ ನೀಡಿದ್ದೀರಿ, ಅದರ ಉದ್ದೇಶ ಏನಂತ ಹೇಳಿದ್ರೆ ಕಳೆದ ಡಿಸೆಂಬರ್ 18ನೇ ತಾರೀಕು ರಾಜ್ಯಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿಯಾದ ಅಯೋಗ್ಯ ಅಮಿತ್ ಶಾ ಅಂಬೇಡ್ಕರ್ ಅವರನ್ನು ಅಪಮಾನವಾಗಿ ಮಾತಾಡಿದ್ದಾನೆ. ಆದರೆ ಅವನ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೂ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಕಾರಣ ಅನ್ನೋದು ಕೂಡ ಅವ್ರಿಗೆ ಪರಿಜ್ಞಾನ ಬಂದಿಲ್ಲ. ಇವತ್ತು ಗಡಿಪಾರು ಮಾಡಿ ಈ ಹೋರಾಟ ಅವನು ಸಸ್ಪೆಂಡ್ ಆಗೋವರೆಗೂ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಇದೇ ರೀತಿ ಮಾತಾಡ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾನ ವಜಾ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ದಲಿತ ವಿರೋಧ ಅಮಿತ್ ಶಾಗೆ, ದೇಶದ್ರೋಹಿ ಅಮಿತ್ ಶಾಗೆ, ದೇಶದ್ರೋಹಿ ಅಮಿತ್ ಶಾಗೆ, 420 ಅಮಿತ್ ಶಾಗೆ. ಬಂಧುಗಳೇ, ಕೋಲಾರ ನಗರವನ್ನ ಈಗ ಬಂದ್ ಮಾಡಿದ್ದೇವೆ, ಯಶಸ್ವಿಯಾಗಿದೆ. ಇದೇ ರೀತಿ ವಜಾ ಮಾಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ದೇಶಾದ್ಯಂತ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಂಬೇಡ್ಕರ್ ಅವರ ಬಂಧುಗಳು, ಎಲ್ಲ ಜಾತಿ ಧರ್ಮಗಳ ಒಕ್ಕೂಟ ಒಂದಾಗಿ ಇಡೀ ದೇಶದಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಷ್ಟೇ. ಈ ದೇಶದ ಸಂವಿಧಾನ ಶಿಲ್ಪಿ, ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು
ಗುಜರಾತಿನ ಮಾಜಿ ಮಂತ್ರಿ, ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿರೋದನ್ನು ಖಂಡಿಸಿ ಇವತ್ತು ಜಿಲ್ಲೆಯಾದಂಥ ಕೋಲಾರ ಜಿಲ್ಲೆ ನಗರವನ್ನು ಬಂದ್ ಮಾಡಿದ್ದೇವೆ. ಅಂಗಡಿ ಮುಂಗಟ್ಟುಗಳನ್ನ ಸೇರಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ಮಾಡಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನಾನು ಸಾಮಾಜಿಕ ಕಾರ್ಯಕರ್ತ ಕೋಲಾರಲ್ಲಿ. ಈ ದಿನ ನಾವು ಕೋಲಾರಲ್ಲಿ ಬಂದ್ ಮಾಡಿದ್ದೀವಿ. ಕಾರಣ ಏನಂತಂದರೆ, ಈ ಅಮಿತ್ ಶಾ ಅಂಬೇಡ್ಕರ್ ಅವ್ರನ್ನ ಬೈದಿದ್ದಾರೆ ಏಕವಚನದಲ್ಲಿ. ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಜಿಲ್ಲಾ ಪ್ರಗತಿಪರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನ್ಯರೇ, ಏನು ಏನು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಎಲ್ಲ ಪ್ರಗತಿಪರ ಚಿಂತಕರು, ಓಡಾಟಗಾರರು ಏನು ಬಂದು ಕರೆ ಕೊಟ್ಟಿದ್ದೀವಿ. ಪ್ರಗತಿಪರ ಸಂಘಟನೆಗಳು ಕರೆ ಕೊಟ್ಟಿದ್ವು. ಆ ಬಂದನಂತೆ ಕೋಲಾರದ ಎಲ್ಲ ಜನತೆ, ಎಲ್ಲ ಸಾರ್ವಜನಿಕರು, ಮಹಿಳೆಯರು, ಅಲ್ಪಸಂಖ್ಯಾತರು, ವಿದ್ಯಾರ್ಥಿಗಳು, ಯುವಜನರು ಮತ್ತು ವರ್ತಕರ ಸಂಘದವರು, ರೈತರು ಎಲ್ಲರೂ ಕೂಡ ಅಲ್ಪಸಂಖ್ಯಾತರು ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲಿ ಅಂಬೇಡ್ಕರ್ ಸೇವಾ ಸಂಘದ ಎಲ್ಲ ಉಪಾಧ್ಯಕ್ಷರಾಗಿದ್ದೀವಿ. ಹಾಗಾಗಿ ಏನು ಈ ವಿಚಾರ ಇವತ್ತಿನ ದಿನ ನಮ್ಮ ಕೋಲಾರ ಬಂದು ಯಶಸ್ವಿಯಾಗಿ ಪ್ರದರ್ಶನ ಆಗ್ತದೆ. ಸುಮಾರು 15 ದಿವಸಗಳ ಹಿಂದುಗಡೆ ನಮ್ಮ ಅಮಿತ್ ಶಾ ಅವರು ಇದರಲ್ಲಿ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು.